ಸರಿಯೇ ಜೋಕು. Hi guys, welcome back to my YouTube channel. So, ಇವತ್ತಿನ vlog is about cousins day out. Night out, evening out. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಇವತ್ತಿನ vlog I'm doing about ಬ್ಲರ್ ಇದೆಯಾ? ಇಲ್ಲ ಫಸ್ಟ್ ಇಂದ ಮಾಡ್ತೀನಪ್ಪ. ಸೊ ಇವತ್ತಿನ vlog ಏನಪ್ಪಾ ಅಂತಂದ್ರೆ we all cousins are going out for dinner or just to spend time. I'm gonna shoot a very small get ready with me. So first I'm gonna do my makeup and then I'm gonna change. ನನ್ನ ಡ್ರೆಸ್ ಯಾವುದು ಅಂತ you can see later. I'm talking more English ಅನ್ಸುತ್ತೆ. I'm using my moisturizer regular. Used it a bit, so ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. Sunscreen very important because ಆಲ್ರೆಡಿ ಟ್ಯಾನ್ ಆಗಿದ್ದೀನಿ ನಾನು. ಏನಕ್ಕೆ ಅಂತಂದರೆ ಚೆನ್ನಾಗಿ ಬಿಸಿಲು ತಿರುಗಾಡಿ. ಸೊ ಸನ್ಸ್ಕ್ರೀನ್ ಲಾಟ್. ಎಷ್ಟು ಹಚ್ಕೊಂಡ್ರು ಸಾಲ್ಟ್ ಇಲ್ಲ ಬೇಕಂತಾನೆ ಹಚ್ಕೊಂತಾರೆ ಇಷ್ಟು ಅಂತ ಹೇಳಕ್ಕಾಗಲ್ಲ. ಆಗಿದೆ. ಬ್ಲೆಂಡ್ ಗೈಸ್, ಬ್ಲೆಂಡಿಂಗ್ ಇಸ್ ದ ಕೀ. ದೇವರ ದಯದಿಂದ ನನ್ನ ಯಾವುದಾದರೂ ಒಂದು ವಿಡಿಯೋ ವೈರಲ್ ಆಗಿಬಿಡಲಿ. using this mascara. Lipstick I'm using from Nuan. This is in the shade NUBR02. I'm gonna change in. So guys, this is my outfit. Kaanista idea. Am I looking like Kulli in this filter? So I'm wearing these small hoops. So ನನ್ನ ring ಇದು ಕುಶಾಲ್ಸಿಂದ and my hoops. This is my mama's earrings, so I don't know. From Skin perfume. I don't want to wear more because ಹೆಡ್ಏಕ್ ಬರುತ್ತೆ. ಹೇರ್ ಸೀರಮ್ ನಾನು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಒನ್ ಐ ಲವ್ ದಿಸ್ ಸೀರಮ್ ಇಸ್ ಅಮೇಝಿಂಗ್. ಅದೇನಕ್ಕೆ ಯೂಸ್ ಮಾಡೋದು? ಸೀರಮ್, ಹೇರ್ ಸೀರಮ್. ಕನ್ನಡ ಮಾತಾಡಿ ಬೆಳೆಸೋದ್ ಬಿಟ್ಟು ಸೊ ಗೈಸ್ ನನ್ನ ಬ್ಯಾಗ್ ಇದು ಕ್ಯಾರಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫ್ರಮ್ ರಿನೋ ಪೆರೋಸ್. ರಾಂಗ್ ಹೇಳ್ಬಿಟ್ರೆ ಆಮೇಲೆ ಟ್ರೋಲ್ ಮಾಡಿಬಿಡ್ತಾರೆ. ಸೊ ಯಾ, ದಿಸ್ ಇಸ್ ದ ಬ್ಯಾಗ್, ಮೈ ಫೇವ್ರೆಟ್ ಪಾರ್ಟ್. ಏನಂತ The shades I'm carrying, ಈ ಶೇಡ್ಸ್ ಬಂದು ನಾನು ಮಿನಿ ಸಾಲ್ ಪರ್ಚೇಸ್ ಮಾಡಿದ್ದು. ಐ ಡೋಂಟ್ ನೋ ವೆನ್ ಐ ಪರ್ಚೇಸ್ಡ್ ಇಟ್ ಬಟ್ ಐ ಲೈಕ್ ಇಟ್. ಸೊ ಯಾ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಇಲ್ವಾ ಅಂತ ಕಮೆಂಟ್ ಮಾಡಬೇಡಿ, ನನಗೆ ಡಿಸಪಾಯಿಂಟ್ಮೆಂಟ್ ಆಗಿಬಿಡುತ್ತೆ ಆಮೇಲೆ. ಬರೀ ಇಂಥದೆಯಾ? ಕವನ ಆಲ್ವೇಸ್ ಕವನನೇ ಬೇಕು ಎಲ್ಲರಿಗೂ. ಲೆಟ್ಸ್ ಗೋ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಒಂದು ಕ್ಯಾಬ್ ಕ್ಯಾನ್ಸಲ್ ಆಯಿತು ಆಲ್ರೆಡಿ. ಸೊ ಇನ್ನೊಂದು ಕ್ಯಾಬ್ ಇವಾಗ ಬರ್ತಾ ಇದೆ. ಅಕಸ್ಮಾತ್ ನಮಗೆ ಫ್ಯಾನ್ಸ್ ಇದ್ರೆ ಡಬಲ್ ಆಗಿಬಿಟ್ಟಿದೆ. ಎಲ್ಲಿ ಲೈಕ್ ನೀನು ಫಸ್ಟಿಂದ ಹಂಗಂದ್ರೆ ಯಾರೋ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ. ನಾನೇ ನನ್ನನ್ನು ಪ್ರೀತಿಸ್ಕೊತಾ ಇಲ್ಲ. ನನ್ನ ಯಾರು ಪ್ರೀತಿಸ್ತಾರೆ ಗಾಯ್ಸ್? ಇದೆಲ್ಲ ಜನರೇ
ಇದನ್ನ ಹಾಕಿ ಮೇಮ್ ಆಗುತ್ತೆ. ಆಟೋ ಬರ್ತದೆ, ಸೈಡಿಗೆ ಬನ್ನಿ. ಅಲ್ಲ, ನನ್ನ ಕೂದಲು ಹೆಂಗೆಂಗೋ ಕಾಣಿಸ್ತದೆ ತಾನೆ. ಏನು ಗಾಯ್ಸ್, ಒಂದು ಸಾಂಗ್ ಆಡ್ತೀನಿ ನೋಡಿ ನಾನು. ಕಣ್ಮಣಿ ಅನ್ಬೋಡು ಅದೇನೆ ಲಿರಿಕ್ಸ್ ಬೇಕು ಆಡೋಕ್ಕೆ. ಓಕೆ, ಬಾಯ್ ಬಾಯ್. It was at this moment that he knew he fucked up. ಚೆನ್ನಾಗಿಲ್ಲ. ಅವಳ ಮುಖ ರಿಯಾಕ್ಷನ್ ಅಲ್ಲೇ ಗೊತ್ತಾಗ್ತಾ ಇದೆ. Bit salty. Chutney is good, but this is salty.
the food, Dimple? ಅವಳಿಗೆ ಭಯ ಓನರ್ ಕಂಡ್ರೆ. What about you? Flash. Bye, Macau. Macau. ವೆಲ್ಕಮ್ ಅಗೇನ್. ಸೊ ನಾವು ಮನೆಗೆ ಬಂದ್ವಿ ಆಬ್ವಿಯಸ್ಲಿ, ಆ್ಯಂಡ್ ನನಗೆ ಸ್ವಲ್ಪ ಮನೆಗೆ ಬರೋದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಕ್ಯಾಬ್ಸ್ ಬುಕ್ ಆಗಿ ಕ್ಯಾನ್ಸಲ್ ಆಗ್ತಾನೆ ಇತ್ತು. ಸೊ ಲೈಕ್ ವಿ ಆಲ್ಮೋಸ್ಟ್ ವೇಟೆಡ್ ಫಾರ್ 30 minutes ಒಂದು ಕ್ಯಾಬ್ ಸಿಗೋದಕ್ಕೋಸ್ಕರ. ಸೊ ನನಗೆ ಪ್ಲೇಸ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ ಐ ಲೈಕ್ ದ ಪ್ಲೇಸ್, ಲೈಕ್ ದ ಆ್ಯಂಬಿಯನ್ಸ್ ಇಸ್ 7 on 10. It's not like the most beautiful place in Bangalore anta. I have seen better places in Bangalore. I'm very disappointed about ನನಗೆ ಫುಡ್ ಬಗ್ಗೆ ಮತ್ತು ಡ್ರಿಂಕ್ಸ್ ಇನ್ ದ ಸೆನ್ಸ್ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇರೋದು. ತುಂಬ ಡಿಸಪಾಯಿಂಟೆಡ್ ಆದೆ ನಾನು ಬಿಕಾಸ್ ಐ ಹ್ಯಾಡ್ ಹೈ ಎಕ್ಸ್ಪೆಕ್ಟೇಷನ್ಸ್ ಬಿಕಾಸ್ ದಿಸ್ ವಾಸ್ ಬೈ ಸ್ಟೋರೀಸ್ ಆ್ಯಂಡ್ ಐ ಡೋಂಟ್ ನೋ ವಾಟ್ ದೇ ಮೀನ್. ಮಕಾವ್ ಬೈ ಸ್ಟೋರೀಸ್ ಅಂದರೆ ಐ ಡೋಂಟ್ ನೋ ವಾಟ್ ದೇ ಮೀನ್, ಬಟ್ ಇಟ್ ಇಸ್ ಅ ಪಾರ್ಟ್ ಆಫ್ ಸ್ಟೋರೀಸ್, ರೈಟ್? ಸೊ ನನಗೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಿಕಾಸ್ ಸ್ಟೋರೀಸ್ನ ನಾನು ವಿಸಿಟ್ ಮಾಡಿದ್ದೀನಿ ಮುಂಚೆ ಎಲ್ಲ, ಆ್ಯಂಡ್ ಸ್ಟೋರೀಸ್ ದೇ ಹ್ಯಾವ್ ಪ್ರಿಟಿ ಗುಡ್ ಕ್ವಾಲಿಟಿ ಫುಡ್ ಆ್ಯಂಡ್ ಟೇಸ್ಟ್ ವೈಸ್ ಆಲ್ಸೋ ತುಂಬ ಚೆನ್ನಾಗಿರುತ್ತೆ ಅವ್ರ ಫುಡ್. ಆ್ಯಂಡ್ ಡ್ರಿಂಕ್ಸ್ ಆಲ್ಸೋ ದೇ ಹ್ಯಾವ್ ಬೆಟರ್ ಆಪ್ಷನ್ಸ್ ಸ್ಟೋರೀಸಲ್ಲಿ. ಅವ್ರ ಮೆನ್ಯೂವಲ್ಲಿ ಒಂದು 6 ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಇದ್ದಿದ್ದು ಅಷ್ಟೇ, ಆ್ಯಂಡ್ ದೆರ್ ವೇರ್ 5 shakes and then there were 3 iced teas, that's all. And we tried 3 non-alcoholic beverages and we tried 1 shake. All 4 were really bad. ತುಂಬ ಕೆಟ್ಟದಾಗಿತ್ತು. ದಿಸ್ ನಾನ್ ಆಲ್ಕೋಹಾಲಿಕ್ ಬೆವರೇಜಸ್ ವಾಸ್ ತುಂಬ ಹುಳಿ ಅಂದರೆ ಹುಳಿ ಇತ್ತು ಬರೀ. ಐ ಡೋಂಟ್ ನೋ ವಾಟ್ ದೇ ಆ್ಯಡೆಡ್ ಇನ್ ದ್ಯಾಟ್. ಆ್ಯಕ್ಚುಲಿ ನಾವು ಡಿಸ್ಕ್ರಿಪ್ಷನ್ ಎಲ್ಲ ಓದಿ ಏನು ಕಂಟೆಂಟ್ ಇದೆ ಡ್ರಿಂಕಲ್ಲಿ ಅಂತ ಚೆಕ್ ಮಾಡಿನೇ ಆರ್ಡರ್ ಮಾಡಿದ್ದು. ಬಟ್ ಅವ್ರು ಏನೋ ಒಂದು ಬಿಟರ್ ಸಿರಪ್ ಆ್ಯಡ್ ಮಾಡಿದ್ರು ಅನ್ಸುತ್ತೆ. ಇಟ್ ವಾಸ್ ಓವರ್ ಪವರಿಂಗ್ ಆಲ್ ದ ಫ್ಲೇವರ್ಸ್ ಇನ್ ದ ಡ್ರಿಂಕ್. ಸೊ ಒಂಥರ ಇಟ್ ವಾಸ್ ಲೈಕ್ ನಾಟ್ ಆಲ್ ಸ್ಯಾಟಿಸ್ಫ್ಯಾಕ್ಟ್ರಿ. ಆ್ಯಂಡ್ ನಮಗೆ ನೀರೇ ಬೆಟರ್ ಅಂತ ಅನಿಸ್ತು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ನೀರೇ ಬೆಟರ್ ಆಗಿದೆ, ಈ ಡ್ರಿಂಕೇ ಬೇಡವಾಗಿತ್ತು, ಆರ್ಡರ್ ಮಾಡೋದು ಬೇಡವಾಗಿತ್ತು ಅಂತ ಅನಿಸ್ತು. ಅಷ್ಟು ಕೆಟ್ಟದಾಗಿತ್ತು. ಒಂದು ಇಟ್ ವಾಸ್ ಪುಡಿ ಚಿಕನ್, ಐ ಗೆಸ್ ಹೆಸರು ಐ ಆಮ್ ನಾಟ್ ಶೋರ್, ಐ ವಿಲ್ ಆ್ಯಡ್ ಇಟ್ ಓವರ್ ಹಿಯರ್. ಒನ್ ಐಟಮ್ ವಾಸ್ ಪುಡಿ ಚಿಕನ್ ಅಂತ. ಪುಡಿ ಚಿಕನ್ ತುಂಬ ಸಾಲ್ಟ್ ಜಾಸ್ತಿ ಆಗಿಬಿಟ್ಟಿತ್ತು, ತಿನ್ನೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ದೆನ್ ಅದಕ್ಕೆ ಪೇರಪ್ಗೆ ಅಂತ ದೇ ಹ್ಯಾಡ್ ಗಿವನ್ ಗ್ರೀನ್ ಚಟ್ನಿ ಬೈ ಲೈಕ್ ಗ್ರೀನ್ ಚಟ್ನಿ ಆನ್ ಇಟ್ ಸೆಲ್ಫ್ ಸ್ವಲ್ಪ ಓಕೆ, ಟೇಸ್ಟ್ ವಾಸ್ ಗುಡ್, ಬಟ್ ಆ ಒಂದು ಡಿಶ್ ಜೊತೆ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಆ್ಯಂಡ್ ದೆನ್ ತುಂಬ ಸಾಲ್ಟಿ ಆಗಿದ್ದರಿಂದ ಲೈಕ್ ತಿನ್ನೋಕ್ಕೆ ಕಷ್ಟ ಆಗೋಯಿತು ಅದನ್ನು. ಆ್ಯಂಡ್ ದೆನ್ ವಿ ಹ್ಯಾಡ್ ಆರ್ಡರ್ಡ್ ಪಟಾಯ ಚಿಕನ್ ಅಂತ ಒಂದು ಡಿಶ್ ಇತ್ತು, ಅಂದರೆ ಸ್ಟಾರ್ಟರ್ ಇತ್ತು. ದಟ್ ವಾಸ್ ಲೈಕ್ ಸೀಸನ್ಲೆಸ್. ಪ್ರಾಬಬ್ಲಿ ಇಟ್ ವಾಸ್ ಲೈಕ್ ಸೋಯಾ ಸಾಸ್ಗೆ ಡಿಪ್ ಮಾಡಿ ದೇ ಹ್ಯಾಡ್ ಜಸ್ಟ್ ಬಾರ್ಬಿಕ್ಯೂಡ್ ಅ ಬಿಟ್. ಸೊ ವಿ ಗಾಟ್ 4 sticks or 5 sticks in that. ಅದರಲ್ಲಿ ಏನು ಸೀಸನಿಂಗ್ ಇರಲಿಲ್ಲ. ಇಟ್ ವಾಸ್ ವೆರಿ ಸಪ್ಪೆ ಆಗಿತ್ತು. ಬಟ್ ಅದ್ರ ಜೊತೆ ಕೊಟ್ಟಿದ್ದ ಪೀನಟ್ ಸಾಸ್ ವಾಸ್ ಗುಡ್. ಓಕೆ, ದ ಸಾಸ್ ವಾಸ್ ಗುಡ್ ಬಿಕಾಸ್ ಆಫ್ ದ ಸಾಸ್ ವಿ ಕುಡ್ ಈಟ್. ಸಾಸಿಂದ ನಮಗೆ ತಿನ್ನೋಕ್ಕಾಯಿತು ಅಲ್ಪ ಸ್ವಲ್ಪ. ಸೊ ವಿ ಏಟ್ ದ್ಯಾಟ್. ಲಾಸ್ಟ್ಲಿ ವಿ ಆರ್ಡರ್ಡ್ ವೈಟ್ ಸಾಸ್ ಪಾಸ್ತಾ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಅದರಲ್ಲಿ ನಾನ್ ವೆಜ್ ಆಪ್ಷನ್ ಇರಲಿಲ್ಲ. ಸೊ ವೆಜ್ಜೇ ವಿ ವೆಂಟ್ ವಿತ್ ವೆಜ್. ಸೊ ವೆಜ್ ವೈಟ್ ಸಾಸ್ ಪಾಸ್ತಾ ಆರ್ಡರ್ ಮಾಡಿದ್ದು, ಅದರಲ್ಲಿ ಸಾಲ್ಟೇ ಇರಲಿಲ್ಲ. ಆ್ಯಂಡ್ ದೆನ್ ದೇರ್ ವಾಸ್ ನೋ ಪ್ರಾಪರ್ ಚೀಸ್ ಫ್ಲೇವರ್ ಇನ್ ದ್ಯಾಟ್. ಆ್ಯಂಡ್ ದೆನ್ 20 kilometers ಟ್ರಾವೆಲ್ ಮಾಡಿದ್ದು ನನಗೆ ತುಂಬ ಇರಿಟೇಟ್ ಆಯಿತು ಬಿಕಾಸ್ ಇಟ್ ವಾಸ್ ನಾಟ್ ವರ್ತ್ ದ ವಿಸಿಟ್ ಅಂತ. ಇಫ್ ಅಟ್ ಆಲ್ ಇಟ್ ವಾಸ್ ಗುಡ್, ನೋ, ಐ ವುಡ್ ಹ್ಯಾವ್ ಜಸ್ಟ್ ಬಿ ಲೈಕ್ ಓಕೆ ಫೈನ್. ಆ್ಯಂಡ್ ನೀವು ಹೇಳ್ಬೋದು 20 kilometers ಟ್ರಾವೆಲ್ ಮಾಡಿ ನಿನ್ನ ತಪ್ಪು, ನೀನೇನಕ್ಕೆ ಆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡೆ ಅಂತ. ಆಬ್ವಿಯಸ್ಲಿ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್, ಐ ವಾಂಟೆಡ್ ಟು ನೋ ವಾಟ್ ದ ಹೈಪ್ ವಾಸ್ ಅಬೌಟ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಬೇರೆ ಇರ್ಬೋದು ಆ ಪ್ಲೇಸ್ ಬಗ್ಗೆ. ಬೇರೆ ಡಿಶಸ್ ಟ್ರೈ ಮಾಡಿರೋರಿಗೆ ಆ ಡಿಶ್ ಇಷ್ಟ ಆಗಿರಬಹುದು. ಐ ಆಮ್ ನಾಟ್ bringing down any conclusion on this topic, but I just wanted to share my experience about the place and food and everything. So if at all you go to that place next time, avoid whatever we ordered anta helak istapadtini. And if you just want to go for the vibe, you can actually go. The place is like, as I said, 7 out of 10. So yeah, for pictures, for place, for the ambience, you can go. But I don't know about the food. Big no.
So yeah, that's it. That was my experience, and do not come over me like, why should I listen to you? It was my experience. I just shared it with you. So yeah, that's it for today. It's okay. Next time we will go to a better place, and I'll review again. And if at all I like that place, I'm gonna suggest you guys. If at all I don't like that place, ನಾನು ಹೇಳೋದೇ ಇಲ್ಲ ನಿಮಗೆ. ಹೋಗ್ಬಿಡಿ ಅಂತಲೇ ಹೇಳಲ್ಲ, ಹೋಗಿ ಅಂತಲೇ ಹೇಳಲ್ಲ, ಬಿಕಾಸ್ ಇಟ್ಸ್ ಯೋರ್ ವಿಶ್. ನಿಮ್ಮ ಇಷ್ಟ ಅದು. ಹೋಗಿದ್ರೆ ಹೋಗಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಬನ್ನಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ, ಏನಂತೀರಾ? ಅಷ್ಟೇ ಅಲ್ವಾ? ಸೊ ಐ ವುಡ್ ಲೈಕ್ ಟು ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಐ ಮೀಟ್ ಯು ಗೈಸ್ ವಿತ್ ಡಿಫ್ರೆಂಟ್ ಐಡಿಯಾ, ಡಿಫ್ರೆಂಟ್ ಕಂಟೆಂಟ್. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.